ಸ್ನೇಹಿತರೆ, ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಒಂದು ಕಾಲದಲ್ಲಿ ಆಫ್ರಿಕಾದ ಅತ್ಯಂತ ಶ್ರೀಮಂತ ಮತ್ತು ಅಭಿವೃದ್ಧಿ ಹೊಂದುತ್ತಿದ್ದ ರಾಷ್ಟ್ರಗಳಲ್ಲಿ ಒಂದಾಗಿದ್ದ ಈ ದೇಶ ನಂತರ ಆರ್ಥಿಕ ಸಂಕಷ್ಟ, ನಿರುದ್ಯೋಗ ಮತ್ತು ಅನೇಕ ಸವಾಲುಗಳನ್ನು ಎದುರಿಸುತ್ತೆ. ಆದರೆ ಎಷ್ಟೇ ಕಷ್ಟ ಬಂದರೂ ಕೂಡ ಇಲ್ಲಿನ ಜನರ ಆತ್ಮವಿಶ್ವಾಸ ಮತ್ತು ಮುಖದ ಮೇಲಿನ ನಗು ಎಂದಿಗೂ ಕೂಡ ಕಣ್ಮರೆ ಆಗಲಿಲ್ಲ. ಕಳೆದ ಕೆಲವು ದಶಕಗಳಲ್ಲಿ ಈ ದೇಶ ಯಶಸ್ಸಿನ ಶಿಖರದಿಂದ ಆರ್ಥಿಕ ಕುಸಿತದವರೆಗೆ ಒಂದು ಅದ್ಭುತ ಪಯಣವನ್ನು ಕಂಡಿದೆ. ಆದರೆ ಈ ದೇಶದ ಕತೆ ಕೇವಲ ಸಂಕಷ್ಟಗಳ ಬಗ್ಗೆ ಮಾತ್ರ ಅಲ್ಲ. ಇಲ್ಲಿ ಪ್ರಕೃತಿ ತನ್ನ ಅತ್ಯುತ್ತಮ ಕಲೆಯನ್ನು ಪ್ರದರ್ಶಿಸಿದೆ. ವಿಶಾಲ ಸವಾನ್ನಗಳು, ಅಪರೂಪದ ವನ್ಯಜೀವಿಗಳು, ಭವ್ಯ ಜಲಪಾತಗಳು ಮತ್ತು ಸಾವಿರಾರು ವರ್ಷಗಳ ಇತಿಹಾಸ ಈ ದೇಶವನ್ನು ನಿಜವಾಗಿಯೂ ಅನನ್ಯವಾಗಿಸುತ್ತೆ. ನಾವೆಲ್ಲ ಈ ದೇಶದ ಹೆಸರನ್ನು ಬಹುಶಃ ಹಲವಾರು ಬಾರಿ ಕೇಳಿರ್ತೀವಿ, ವಿಶೇಷವಾಗಿ ಕ್ರಿಕೆಟ್ ಜಗತ್ತಿನಲ್ಲಿ. ಆ ದೇಶವೇ ಜಿಂಬಾಬ್ವೆ. ಈ ದೇಶದ ಅಚ್ಚರಿಗಳು, ಈ ದೇಶದ ರೋಚಕ ವಿಚಾರಗಳನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಜಿಂಬಾಬ್ವೆಯ ಅಧಿಕೃತ ಹೆಸರು ರಿಪಬ್ಲಿಕ್ ಆಫ್ ಜಿಂಬಾಬ್ವೆ. ಆಫ್ರಿಕಾ ಖಂಡದ ದಕ್ಷಿಣ ಭಾಗದಲ್ಲಿ ಜಾಂಬೇಜಿ ಮತ್ತು ಲಿಂಪೋಪೋ ನದಿಗಳ ನಡುವೆ ಇರುವ ಈ ದೇಶವನ್ನು ಅಧಿಕೃತವಾಗಿ ಜಿಂಬಾಬ್ವೆ ಅಂತ ಕರೆಯಲಾಗುತ್ತೆ. ಇದು ದಕ್ಷಿಣ ಆಫ್ರಿಕಾದಲ್ಲಿರೋ ಸುಂದರ ಮತ್ತು ಐತಿಹಾಸಿಕ ಮಹತ್ವ ಹೊಂದಿರೋ ರಾಷ್ಟ್ರವಾಗಿದೆ. ಸುಮಾರು 3.9 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿರುವ ಜಿಂಬಾಬ್ವೆ ಸಂಪೂರ್ಣವಾಗಿ ಲ್ಯಾಂಡ್ಲಾಕ್ ಕಂಟ್ರಿ ಆಗಿದೆ. ಯಾವುದೇ ಸಮುದ್ರ ತೀರವನ್ನು ಹೊಂದಿರದ ಈ ದೇಶದ ಸುತ್ತ ಮೊಜಾಂಬಿಕ್, ಜಾಂಬಿಯಾ, ಬೋಟ್ಸ್ವಾನಾ ಮತ್ತು ದಕ್ಷಿಣ ಆಫ್ರಿಕಾ ಗಡಿಯನ್ನು ಹಂಚಿಕೊಳ್ತವೆ. ಸುಮಾರು 1.6 ಕೋಟಿ ಜನಸಂಖ್ಯೆಯನ್ನು ಹೊಂದಿರುವ ಈ ದೇಶ ಸಂಸ್ಕೃತಿ, ಪ್ರಕೃತಿ ಮತ್ತು ಇತಿಹಾಸದ ಅದ್ಭುತ ಸಂಗಮವಾಗಿದೆ. 1980ರ ಮೊದಲು ಈ ದೇಶವನ್ನು ರೊಡೇಶಿಯಾ ಅಂತ ಕರೆಯಲಾಗ್ತಿತ್ತು. ಬ್ರಿಟಿಷ್ ವಸಾಹತುಶಾಹಿಯ ನಾಯಕ ಸೆಸಿಲ್ ರೋಡೋಸ್ ಅವರ ಹೆಸರಿನಿಂದ ಈ ಹೆಸರು ಬಂದಿತ್ತು. ದೀರ್ಘಕಾಲದ ಸ್ವಾತಂತ್ರ್ಯ ಹೋರಾಟದ ನಂತರ ಜಿಂಬಾಬ್ವೆ 1980ರ ಏಪ್ರಿಲ್ 18ರಂದು ಸ್ವತಂತ್ರ ರಾಷ್ಟ್ರವಾಗಿ ಉದಯವಾಯಿತು. ಸ್ನೇಹಿತರೆ, ಜಿಂಬಾಬ್ವೆಯ ಕರೆನ್ಸಿಯ ಕತೆ ತುಂಬ ಆಸಕ್ತಿದಾಯಕವಾಗಿದೆ. 2008ರಲ್ಲಿ ಈ ದೇಶ ಭಾರೀ ಹಣದುಬ್ಬರವನ್ನು ಎದುರಿಸಿತು. ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಹದಗೆಟ್ಟಿತ್ತಂದರೆ ಸಾಮಾನ್ಯ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಜನರು ದೊಡ್ಡ ದೊಡ್ಡ ನೋಟುಗಳ ಕಟ್ಟುಗಳನ್ನೇ ತೆಗೆದುಕೊಂಡು ಹೋಗಬೇಕಾಗಿತ್ತು. ಜಿಂಬಾಬ್ವೆಯ ಕರೆನ್ಸಿ ಮೌಲ್ಯ ಬಹುತೇಕ ಶೂನ್ಯವಾಗಿತ್ತು. 2009ರಲ್ಲಿ ಜಿಂಬಾಬ್ವೆ ತನ್ನ ಕರೆನ್ಸಿಯ ಬದಲಿಗೆ ಅಮೆರಿಕನ್ ಡಾಲರ್, ದಕ್ಷಿಣ ಆಫ್ರಿಕಾದ ರಾಂಡ್ ಮತ್ತು ವಿದೇಶಿ ಕರೆನ್ಸಿಗಳನ್ನು ಬಳಸೋದಕ್ಕೆ ಆರಂಭಿಸಿತು. ನಂತರ ಜಿಂಬಾಬ್ವೆ ತನ್ನದೇ ಆದ ಕರೆನ್ಸಿಯನ್ನು ಮರಳಿ ತರೋದಕ್ಕೆ ಪ್ರಯತ್ನಿಸಿತು. ಇಂದು ದೇಶದಲ್ಲಿ ಜಿಗ್ ಅಥವಾ ಜಿಂಬಾಬ್ವೆ ಗೋಲ್ಡ್ ಎಂಬ ಹೊಸ ಕರೆನ್ಸಿಯನ್ನು ಬಳಸಲಾಗ್ತಿದೆ. ಆದರೂ ಕೂಡ ಈ ದೇಶದಲ್ಲಿ ಅಮೆರಿಕನ್ ಡಾಲರ್ ಇನ್ನೂ ವ್ಯಾಪಕವಾಗಿ ಬಳಕೆಯಲ್ಲಿದೆ. ಒಂದು ಕಾಲದಲ್ಲಿ ಜಿಂಬಾಬ್ವೆ ವಿದೇಶಿ ಕರೆನ್ಸಿಗಳನ್ನು ಬಳಸಿದ ಅಪರೂಪದ ದೇಶವಾಗಿತ್ತು. ಅತಿಯಾದ ಹಣದುಬ್ಬರ ಮತ್ತು ನಿರುದ್ಯೋಗದ ಕಾರಣದಿಂದ ಜಗತ್ತಿನ ಸುದ್ದಿಯಾಗಿದ್ದ ಈ ದೇಶ ಈಗ ನಿಧಾನವಾಗಿ ಸ್ಥಿರತೆಯ ಕಡೆ ಸಾಗ್ತಾ ಇದೆ. ಜಿಂಬಾಬ್ವೆಯ ಆರ್ಥಿಕತೆ ಮುಖ್ಯವಾಗಿ ಕೃಷಿ, ಗಣಿಗಾರಿಕೆ, ಉತ್ಪಾದನಾ ಕ್ಷೇತ್ರಗಳ ಮೇಲೆ ಅವಲಂಬಿತವಾಗಿದೆ. ಈ ದೇಶ ತಂಬಾಕು, ಹತ್ತಿ, ಚಿನ್ನ, ಪ್ಲಾಟಿನಂ, ಲಿಥಿಯಂ ಮತ್ತು ಜವಳಿ ಉತ್ಪನ್ನಗಳನ್ನು ವಿಶ್ವದ ವಿವಿಧ ದೇಶಗಳಿಗೆ ರಫ್ತು ಮಾಡುತ್ತೆ. ವಿಶೇಷವಾಗಿ ಎಲೆಕ್ಟ್ರಿಕ್ ವಾಹನಗಳ ಬ್ಯಾಟರಿಗೆ ಅಗತ್ಯವಾದ ಲಿಥಿಯಂ ಸಂಪತ್ತಿನ ಕಾರಣದಿಂದಾಗಿ ಜಿಂಬಾಬ್ವೆ ಇತ್ತೀಚಿನ ವರ್ಷಗಳಲ್ಲಿ ಜಾಗತಿಕ ಹೂಡಿಕೆದಾರರ ಗಮನ ಸೆಳೆದಿದೆ. ಆದರೆ ದೇಶದ ಆರ್ಥಿಕ ಸಂಕಷ್ಟದ ಪರಿಣಾಮವಾಗಿ ಲಕ್ಷಾಂತರ ಜಿಂಬಾಬ್ವೆಯವರು ಉತ್ತಮ ಉದ್ಯೋಗ ಮತ್ತು ಜೀವನಾವಕಾಶಗಳಿಗಾಗಿ ದಕ್ಷಿಣ ಆಫ್ರಿಕಾ, ಬೋಟ್ಸ್ವಾನಾ ಮತ್ತು ಯುನೈಟೆಡ್ ಕಿಂಗ್ಡಮ್ ದೇಶಗಳಿಗೆ ವಲಸೆ ಹೋಗಿದ್ದಾರೆ. ಜಿಂಬಾಬ್ವೆಯ ಒಂದು ದೊಡ್ಡ ಶಕ್ತಿ ಅಂದರೆ ಅದರ ಶಿಕ್ಷಣ ವ್ಯವಸ್ಥೆಯಾಗಿದೆ. ಆಫ್ರಿಕಾದಲ್ಲೇ ಅತ್ಯಧಿಕ ಸಾಕ್ಷರತೆಯ ಪ್ರಮಾಣ ಹೊಂದಿರುವ ಈ ದೇಶದಲ್ಲಿ ವಯಸ್ಕರ ಸಾಕ್ಷರತಾ ಪ್ರಮಾಣವೇ ಸುಮಾರು 88ರಿಂದ 90ರಷ್ಟಿದೆ. ಇದು ಆಫ್ರಿಕಾ ಖಂಡದ ಇತರ ದೇಶಗಳಿಗಿಂತ ಅತ್ಯುತ್ತಮವಾಗಿದೆ. ಹರಾರೆ ಸಿಟಿ ಈ ದೇಶದ ರಾಜಧಾನಿಯಾಗಿದ್ದು ರಾಜಕೀಯ, ಆರ್ಥಿಕ, ವಾಣಿಜ್ಯ ಮತ್ತು ಸಾಂಸ್ಕೃತಿಕ ಹೃದಯ ಭಾಗವಾಗಿದೆ. ಸರ್ಕಾರದ ಪ್ರಮುಖ ಕಚೇರಿಗಳು, ದೊಡ್ಡ ಕಂಪನಿಗಳು, ವಿಶ್ವವಿದ್ಯಾಲಯಗಳು ಮತ್ತು ವ್ಯಾಪಾರ ಕೇಂದ್ರಗಳು ಇಲ್ಲಿಯೇ ನೆಲೆಗೊಂಡಿವೆ. ಸಮುದ್ರ ಮಟ್ಟದಿಂದ ಸುಮಾರು 1483 ಮೀಟರ್ ಎತ್ತರದಲ್ಲಿ ನೆಲೆಗೊಂಡಿರೋ ಹರಾರೆ ಆಫ್ರಿಕಾದ ಅನೇಕ ನಗರಗಳಿಗಿಂತ ತಂಪಾದ ಮತ್ತು ಆಹ್ಲಾದಕರ ಹವಾಮಾನವನ್ನು ಹೊಂದಿದೆ. ಸ್ನೇಹಿತರೆ, ಜಿಂಬಾಬ್ವೆಯ ಇತ್ತೀಚಿನ ಇತಿಹಾಸದಲ್ಲಿ ಸಾಕಷ್ಟು ಸದ್ದು ಮಾಡಿದ್ದಂದರೆ ರಾಬರ್ಟ್ ಮುಗಾಬೆ. ಜಿಂಬಾಬ್ವೆಯ ಅತ್ಯಂತ ಪ್ರಭಾವಶಾಲಿ ಮತ್ತು ವಿವಾದಾತ್ಮಕ ನಾಯಕರಲ್ಲಿ ಇವರೊಬ್ಬರಾಗಿದ್ದರು. ಜಿಂಬಾಬ್ವೆ 1980ರಲ್ಲಿ ಬ್ರಿಟಿಷ್ ಆಳ್ವಿಕೆಯಿಂದ ಸ್ವಾತಂತ್ರ್ಯವನ್ನು ಪಡೆದಾಗ ರಾಬರ್ಟ್ ಮುಗಾಬೆ ಈ ದೇಶದ ಮೊದಲ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದರು. ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ನಾಯಕರಲ್ಲಿ ಒಬ್ಬರಾಗಿದ್ದ ಕಾರಣ ಆ ಸಮಯದಲ್ಲಿ ಅನೇಕ ಜನ ಅವರನ್ನ ರಾಷ್ಟ್ರದ ನಾಯಕ ಅಂತ ಗುರುತಿಸಿದರು. 1980ರಿಂದ 87ರವರೆಗೆ ಅವರು ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ನಂತರ ಜಿಂಬಾಬ್ವೆಯ ಅಧ್ಯಕ್ಷರಾದರು. 2017ರವರೆಗೆ ಅಂದರೆ ಸುಮಾರು 37 ವರ್ಷಗಳ ಕಾಲ ಜಿಂಬಾಬ್ವೆಯ ಉನ್ನತ ನಾಯಕತ್ವವನ್ನು ವಹಿಸಿಕೊಂಡಿದ್ದ ಇವರು ಆಧುನಿಕ ಇತಿಹಾಸದಲ್ಲಿ ಅತ್ಯಂತ ದೀರ್ಘಕಾಲ ಅಧಿಕಾರದಲ್ಲಿದ್ದ ರಾಷ್ಟ್ರ ನಾಯಕರಲ್ಲಿ ಒಬ್ಬರೆಂದು ಪರಿಗಣಿಸಲ್ಪಟ್ಟಿದ್ದಾರೆ.
ಈ ಮನುಷ್ಯ ಆಡಳಿತದಲ್ಲಿ ಅನೇಕ ಸುಧಾರಣೆಗಳನ್ನು ತಂದರೂ ಕೂಡ ಭ್ರಷ್ಟಾಚಾರದ ಆರೋಪಗಳು ಮತ್ತು ತೀವ್ರ ಆರ್ಥಿಕ ಸಂಕಷ್ಟಗಳಿಂದ ಅವರ ಆಡಳಿತ ಕಡೆಗೆ ವ್ಯಾಪಕ ಟೀಕೆಗೆ ಒಳಗಾಯಿತು. ಸ್ನೇಹಿತರೆ, ಜಗತ್ತಿನಲ್ಲೇ ಅತಿ ಹೆಚ್ಚು ಅಧಿಕೃತ ಭಾಷೆಯನ್ನು ಹೊಂದಿರುವ ದೇಶ ಅಂತಂದರೆ ಅದು ಜಿಂಬಾಬ್ವೆ. ಇದು ನಿಮಗೆ ಆಶ್ಚರ್ಯ ತರಿಸುತ್ತೆ. ಈ ದೇಶ ತನ್ನ ಸಂವಿಧಾನದಲ್ಲಿ ಒಟ್ಟು 16 ಅಧಿಕೃತ ಭಾಷೆಗಳಿಗೆ ಮಾನ್ಯತೆ ನೀಡಿದೆ. ಇದು ವಿಶ್ವದ ಅತ್ಯಧಿಕ ಸಂಖ್ಯೆಗಳಲ್ಲಿ ಒಂದಾಗಿದೆ. ಇದರ ಹಿಂದಿರುವ ಕಾರಣ ಅಂತಂದರೆ ಜಿಂಬಾಬ್ವೆಯಲ್ಲಿ ಅನೇಕ ಜನಾಂಗಗಳು ಮತ್ತು ಸಾಂಸ್ಕೃತಿಕ ಸಮುದಾಯಗಳು ವಾಸ ಮಾಡ್ತವೆ. ಪ್ರತಿಯೊಂದು ಸಮುದಾಯಕ್ಕೂ ತನ್ನದೇ ಆದ ಭಾಷೆ ಮತ್ತು ಪರಂಪರೆ ಇದೆ. ಈ ವೈವಿಧ್ಯತೆಯನ್ನು ಗೌರವಿಸುವ ಉದ್ದೇಶದಿಂದ ಸರ್ಕಾರ ಹಲವಾರು ಭಾಷೆಗಳಿಗೆ ಅಧಿಕೃತ ಸ್ಥಾನಮಾನವನ್ನು ನೀಡಿದೆ. ಸ್ನೇಹಿತರೆ, ಈ ದೇಶದ ಅತ್ಯಂತ ವಿಶಿಷ್ಟ ಮತ್ತು ಕುತೂಹಲಕಾರಿ ಬುಡಕಟ್ಟುಗಳಲ್ಲಿ ಒಂದಾದ ವಡೋಮಾ ಜಿಂಬಾಬ್ವೆಯ ಉತ್ತರ ಮತ್ತು ದಕ್ಷಿಣ ಭಾಗಗಳ ಕೆಲವು ದೂರದ ಪ್ರದೇಶಗಳಲ್ಲಿ ವಾಸಿಸುವ ಸ್ಥಳೀಯ ಬುಡಕಟ್ಟು ಸಮುದಾಯವಾಗಿದೆ. ಇವರು ವಿಶ್ವದಾದ್ಯಂತ ಪ್ರಸಿದ್ಧವಾಗಿರುವುದು ಅವರ ವಿಶಿಷ್ಟ ದೈಹಿಕ ಲಕ್ಷಣಗಳಿಂದ. ಈ ಬುಡಕಟ್ಟಿನ ಕೆಲವು ಸದಸ್ಯರು ಎಕ್ಟ್ರೋಡ್ಯಾಕ್ಟಿಲಿ ಎಂಬ ಅಪರೂಪದ ಆನುವಂಶಿಕ ಸ್ಥಿತಿಯನ್ನು ಹೊಂದಿರ್ತಾರೆ. ಈ ಸ್ಥಿತಿಯಲ್ಲಿ ಪಾದದ ಮಧ್ಯದ 3 ಬೆರಳುಗಳು ಬೆಳೆಯೋದಿಲ್ಲ ಮತ್ತು ಉಳಿದ 2 ಹೊರಗಿನ ಬೆರಳುಗಳು ಒಳಮುಖವಾಗಿ ಬಾಗ್ತವೆ. ಇದರಿಂದ ಇವರ ಪಾದಗಳು ಕೆಲವೊಮ್ಮೆ ಆಸ್ಟ್ರಿಚ್ ಪಕ್ಷಿಯ ಕಾಲುಗಳಂತೆ ಕಾಣಿಸ್ತವೆ. ಅದಕ್ಕಾಗಿಯೇ ವಡೋಮಾ ಜನರನ್ನ ಕೆಲವರು ಆಸ್ಟ್ರಿಚ್ ಫುಟ್ ಟ್ರೈಬ್ ಅಥವಾ 2 ಕಾಲು ಬೆರಳುಗಳ ಬುಡಕಟ್ಟು ಅಂತ ಕರೀತಾರೆ. ವಿಚಿತ್ರ ಅಂದರೆ ಈ ವೈಶಿಷ್ಟ್ಯವನ್ನು ಅವರ ಸಮುದಾಯದಲ್ಲಿ ಅಂಗವೈಕಲ್ಯ ಅಂತ ಅವರು ಪರಿಗಣಿಸೋದಿಲ್ಲ. ಸ್ನೇಹಿತರೆ, ಪ್ರಪಂಚದ ಪ್ರತಿಯೊಂದು ದೇಶದಲ್ಲೂ ಕೂಡ ಮದುವೆ ಮತ್ತು ವಿಚ್ಛೇದನಕ್ಕೆ ಸಂಬಂಧಿಸಿದ ಸಂಪ್ರದಾಯಗಳು ಹಾಗೂ ಸಾಮಾಜಿಕ ದೃಷ್ಟಿಕೋನಗಳು ವಿಭಿನ್ನವಾಗಿರ್ತವೆ. ಜಿಂಬಾಬ್ವೆಯಲ್ಲೂ ಕೂಡ ಕುಟುಂಬ ಮತ್ತು ವಿವಾಹಕ್ಕೆ ವಿಶೇಷ ಮಹತ್ವವನ್ನು ನೀಡಲಾಗುತ್ತೆ. ಜಿಂಬಾಬ್ವೆಯ ಅನೇಕ ಸಮುದಾಯಗಳಲ್ಲಿ ಮದುವೆಯನ್ನು ಕೇವಲ ಇಬ್ಬರ ನಡುವಿನ ಸಂಬಂಧವಾಗಿ ಅಲ್ಲ, 2 ಕುಟುಂಬಗಳ ನಡುವಿನ ಬಂಧವಾಗಿ ನೋಡಲಾಗುತ್ತೆ. ಅದಕ್ಕಾಗಿಯೇ ದಂಪತಿಗಳ ನಡುವೆ ಸಮಸ್ಯೆ ಉಂಟಾದಾಗ ಕುಟುಂಬದ ಹಿರಿಯರು ಮತ್ತು ಸಮುದಾಯದ ಮುಖಂಡರು ಮೊದಲು ಅವರ ನಡುವೆ ಸಮನ್ವಯವನ್ನು ತರೋದಕ್ಕೆ ಪ್ರಯತ್ನ ಮಾಡ್ತಾರೆ. ಈ ದೇಶದಲ್ಲಿ ವಿಚ್ಛೇದನವನ್ನು ಇಂದಿಗೂ ಕೂಡ ಸಾಮಾಜಿಕ ಅಹಿತಕರ ವಿಷಯವಾಗಿ ಪರಿಗಣಿಸುವ ಒಂದು ಮನೋಭಾವ ಕಂಡುಬರುತ್ತೆ. ಸ್ನೇಹಿತರೆ, 1950ರ ದಶಕದಲ್ಲಿ ಜಿಂಬಾಬ್ವೆಯಲ್ಲಿ ಬೆರಿಲಿಯಂ ಮತ್ತು ಲೀಥಿಯಂನಂತಹ ಖನಿಜಗಳನ್ನು ಹುಡ್ಕೋದಕ್ಕೆ ಗಣಿಗಾರಿಕೆ ನಡೀತಾ ಇತ್ತು. ಆದರೆ ವಿಜ್ಞಾನಿಗಳಿಗೆ ಅಲ್ಲಿ ಒಂದು ಅಮೂಲ್ಯವಾದ ರತ್ನ ಸಿಕ್ತು. ಇವುಗಳಿಗೆ ಸಂದವಾನ ಪಚ್ಚೆಗಳು ಅಥವಾ ಸ್ಯಾಂಡವಾನ ಎಮರಾಲ್ಡ್ಸ್ ಅಂತ ಕರೀತಾರೆ. ಇನ್ನಷ್ಟು ಅನ್ವೇಷಣೆ ನಂತರ ಅಲ್ಲಿ ಹೆಚ್ಚಿನ ಪಚ್ಚೆಗಳು ಪತ್ತೆಯಾಗುತ್ತೆ. ನಂತರ ಅಲ್ಲಿ GS ಗಣಿ ಅಭಿವೃದ್ಧಿ ಆಯಿತು. ಸಂದವಾನ ಪಚ್ಚೆಗಳು ತಮ್ಮ ಗಾಢ ಹಸಿರು ಬಣ್ಣ ಮತ್ತು ಉತ್ತಮ ಗುಣಮಟ್ಟಕ್ಕಾಗಿ ವಿಶ್ವದಾದ್ಯಂತ ಪ್ರಸಿದ್ಧವಾಗಿವೆ. ಇವುಗಳನ್ನು ವಿಶ್ವದ ಅತ್ಯುತ್ತಮ ಪಚ್ಚೆಗಳು ಅಂತ ಕರೆಯಲಾಗುತ್ತೆ. ಸ್ನೇಹಿತರೆ, ಜಿಂಬಾಬ್ವೆ ಅತ್ಯಂತ ಪ್ರಸಿದ್ಧ ವನ್ಯಜೀವಿ ತಾಣಗಳಲ್ಲೇ ಒಂದಾದ ಮಾನಾಫುಲ್ಸ್ ರಾಷ್ಟ್ರೀಯ ಉದ್ಯಾನವನಕ್ಕೆ ಪ್ರಸಿದ್ಧಿಯಾಗಿದೆ. ಉತ್ತರ ಜಿಂಬಾಬ್ವೆಯಲ್ಲಿರೋ ಈ ರಾಷ್ಟ್ರೀಯ ಉದ್ಯಾನವನ ಪ್ರಕೃತಿ ವನ್ಯಜೀವಿಗಳ ಸ್ವರ್ಗ ಅಂತ ಪರಿಗಣಿಸಲಾಗುತ್ತೆ. ಜಾಂಬೇಜಿ ನದಿಯ ನೀರು ಕೆಲವೊಮ್ಮೆ ಈ ಪ್ರದೇಶವನ್ನು ಪ್ರವಾಹದಿಂದ ಆವರಿಸಿರುವುದರಿಂದ ಇಲ್ಲಿ ಹಸಿರು ಪರಿಸರ ನಿರ್ಮಾಣವಾಗುತ್ತೆ ಮತ್ತು ಸಾವಿರಾರು ಕಾಡು ಪ್ರಾಣಿಗಳು ಈ ಭಾಗಕ್ಕೆ ಆಕರ್ಷಿತವಾಗ್ತವೆ. ಆದ್ದರಿಂದ ಇಲ್ಲಿ ಅನೇಕ ಆನೆಗಳು, ಜಿಬ್ರಾಗಳು, ಕಾಡೆಮ್ಮೆಗಳು, ನೀರಾನೆಗಳು, ಮೊಸಳೆ, ಚಿರತೆ ಮತ್ತು ಹೈನಾಗಳು ಸೇರಿದಂತೆ ಅಪರೂಪದ ಆಫ್ರಿಕನ್ ಕಾಡು ನಾಯಿಗಳು ಇಲ್ಲಿ ಕಂಡುಬರ್ತವೆ. ಇದು ಜಿಂಬಾಬ್ವೆಯ ಜೀವ ವೈವಿಧ್ಯತೆ ಮತ್ತು ನೈಸರ್ಗಿಕ ಸೌಂದರ್ಯಕ್ಕೆ ಪ್ರಮುಖ ತಾಣವಾಗಿದೆ. ಸ್ನೇಹಿತರೆ, ಜಿಂಬಾಬ್ವೆ ಮತ್ತು ಜಾಂಬಿಯಾ ದೇಶಗಳ ನಡುವಿನ ಕರೀಬಾ ಸರೋವರ ವಿಶ್ವದ ಅತಿ ದೊಡ್ಡ ಮಾನವ ನಿರ್ಮಿತ ಸರೋವರಗಳಲ್ಲಿ ಒಂದಾಗಿದೆ. 1950ರ ದಶಕದಲ್ಲಿ ಜಾಂಬೇಜಿ ನದಿಗೆ ಕರೀಬಾ ಅಣೆಕಟ್ಟು ನಿರ್ಮಿಸಿದ ನಂತರ ಈ ವಿಶಾಲ ಸರೋವರ ರೂಪುಗೊಳ್ತು. ಈ ಅಣೆಕಟ್ಟು ಜಲವಿದ್ಯುತ್ ಉತ್ಪಾದನೆಯಾಗಿ ನಿರ್ಮಿಸಲ್ಪಟ್ಟಿದ್ದು ಇಂದಿಗೂ ಕೂಡ ಜಿಂಬಾಬ್ವೆ ಮತ್ತು ಜಾಂಬಿಯಾ 2 ದೇಶಗಳಿಗೆ ವಿದ್ಯುತ್ ಪೂರೈಸುತ್ತೆ. ಕರೀಬಾ ಸರೋವರ ತನ್ನ ಅದ್ಭುತ ನೈಸರ್ಗಿಕ ಸೌಂದರ್ಯ, ಸಣ್ಣ ದ್ವೀಪಗಳು ಮತ್ತು ವನ್ಯಜೀವಿಗಳಿಗಾಗಿ ಪ್ರಸಿದ್ಧವಾಗಿದೆ. ಇಲ್ಲಿನ ದೋಣಿ ವಿಹಾರ, ಮೀನುಗಾರಿಕೆ ಮತ್ತು ಸೂರ್ಯಾಸ್ತಮದ ದೃಶ್ಯಗಳನ್ನು ನೋಡೋದಕ್ಕೆ ಸಾವಿರಾರು ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡ್ತಾರೆ. ಸ್ನೇಹಿತರೆ, ಜಿಂಬಾಬ್ವೆಯೊಂದಿಗೆ ಸಂಬಂಧಿಸಿದ ಒಂದು ಕುತೂಹಲಕಾರಿ ರಹಸ್ಯ ರಾಜ ಸೋಲೊಮನ್ ಚಿನ್ನದ ಕಥೆಯಾಗಿದೆ. ಬೈಬಲ್ ಪ್ರಕಾರ ರಾಜ ಸೋಲೊಮನ್ ಅವರಿಗೆ ಓಫಿರ್ ಎಂಬ ಸ್ಥಳದಿಂದ ಅಪಾರ ಪ್ರಮಾಣದ ಚಿನ್ನ ಮತ್ತು ಅಮೂಲ್ಯ ವಸ್ತುಗಳು ಬರ್ತಾ ಇದ್ವು. ಕೆಲವು ಇತಿಹಾಸಕಾರರು ಮತ್ತು ಸಂಶೋಧಕರು ಓಫಿರ್ ಆಫ್ರಿಕಾದಲ್ಲಿರ್ಬೋದು ಮತ್ತು ಅದು ಇಂದಿನ ಜಿಂಬಾಬ್ವೆಯಲ್ಲಿರೋ ಗ್ರೇಟ್ ಜಿಂಬಾಬ್ವೆ ಪ್ರದೇಶದೊಂದಿಗೆ ಸಂಬಂಧ ಹೊಂದಿರ್ಬೋದು ಅಂತ ನಂಬ್ತಾರೆ. ಯಾಕೆಂದರೆ ಈ ಪ್ರದೇಶ ಪ್ರಾಚೀನ ಕಾಲದಿಂದಲೇ ಚಿನ್ನದ ವ್ಯಾಪಾರಕ್ಕಾಗಿ ಪ್ರಸಿದ್ಧವಾಗಿತ್ತು. ಈ ರಹಸ್ಯಮಯ ಕಥೆ ಗ್ರೇಟ್ ಜಿಂಬಾಬ್ವೆಯ ಬಗ್ಗೆ ವಿಶ್ವದ ಗಮನವನ್ನು ಸೆಳೆದಿದೆ. ಸಾವಿರಾರು ವರ್ಷಗಳ ಹಿಂದೆಯೇ ಈ ಪ್ರದೇಶ ಶ್ರೀಮಂತ ನಾಗರಿಕತೆ ಮತ್ತು ಚಿನ್ನದ ವ್ಯಾಪಾರದ ಪ್ರಮುಖ ಕೇಂದ್ರ ಆಗಿತ್ತು ಎಂಬುದನ್ನು ಇದು ಸೂಚಿಸುತ್ತೆ. ಸ್ನೇಹಿತರೆ, ಜಿಂಬಾಬ್ವೆಯ ದೈನಂದಿನ ಜೀವನದಲ್ಲಿ ಒಂದು ಆಸಕ್ತಿದಾಯಕ ವಿಷಯವಿದೆ. ಇಲ್ಲಿನ ಜನ ಉತ್ಪನ್ನದ ನಿಜವಾದ ಬ್ರ್ಯಾಂಡ್ ಹೆಸರನ್ನು ಬಳಸುವ ಬದಲು ಆ ವರ್ಗದಲ್ಲಿ ಅತ್ಯಂತ ಜನಪ್ರಿಯವಾಗಿರೋ ಬ್ರ್ಯಾಂಡ್ ಹೆಸರನ್ನೇ ಸಾಮಾನ್ಯ ಹೆಸರಾಗಿ ಬಳಸ್ತಾರೆ. ಉದಾಹರಣೆಗೆ, ಯಾವುದೇ ಕಂಪನಿಯ ಟೂತ್ಪೇಸ್ಟ್ ಆಗಿದ್ರೂ ಕೂಡ ಅದನ್ನು ಕೋಲ್ಗೇಟ್ ಅಂತ ಕರೀತಾರೆ. ಯಾವುದೇ ಸಾಫ್ಟ್ ಡ್ರಿಂಕ್ ಇದ್ರೂ ಕೂಡ ಅದಕ್ಕೆ ಕೋಕ್ ಅಂತ ಕರೀತಾರೆ.
ಇದು ಜಿಂಬಾಬ್ವೆಗೆ ಮಾತ್ರ ಸೀಮಿತವಾಗಿಲ್ಲ. ಜಗತ್ತಿನ ಅನೇಕ ದೇಶಗಳಲ್ಲಿ ಜನಪ್ರಿಯ ಬ್ರಾಂಡ್ಗಳ ಹೆಸರುಗಳು ಸಾಮಾನ್ಯವಾಗಿ ಉತ್ಪನ್ನಗಳ ಹೆಸರಾಗಿ ಬಳಕೆ ಆಗ್ತವೆ. ಉದಾಹರಣೆಗೆ ಭಾರತದಲ್ಲಿ ಕೆಲವರು ಎಲ್ಲ ಫೋಟೋ ಕಾಪಿಗಳನ್ನು ಜೆರಾಕ್ಸ್ ಅಂತ ಕರೀತಾರೆ, ಮತ್ತೆ ಎಲ್ಲ ಇನ್ಸ್ಟಂಟ್ ನೂಡಲ್ಸ್ಗಳನ್ನು ಮ್ಯಾಗಿ ಅಂತ ಕರೀಲಿಕ್ಕೆ ಟ್ರೈ ಮಾಡ್ತಾರೆ. ಸ್ನೇಹಿತರೆ, ಜಿಂಬಾಬ್ವೆ ಆರೋಗ್ಯ ಕ್ಷೇತ್ರದಲ್ಲಿ ಹಲವಾರು ಸವಾಲುಗಳನ್ನು ಎದುರಿಸ್ತಾ ಇದೆ. ಮುಖ್ಯವಾಗಿ ಈ ದೇಶದಲ್ಲಿ ಏಡ್ಸ್ ಅಥವಾ HIV ಒಂದು ದೊಡ್ಡ ಆರೋಗ್ಯ ಸಮಸ್ಯೆಯಾಗಿದೆ. ಇದರ ಜೊತೆ ಮಲೇರಿಯಾ, ಕಾಲರಾ ಮತ್ತು ಕ್ಯಾನ್ಸರ್ ಮುಂತಾದ ರೋಗಗಳು ಅನೇಕ ಜನರ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರ್ತಿದ್ದಾವೆ. ಆರ್ಥಿಕ ಸಮಸ್ಯೆಗಳು ಮತ್ತು ಆಹಾರದ ಕೊರತೆಯಿಂದಾಗಿ ಕೆಲವು ಮಕ್ಕಳಿಗೆ ಅಗತ್ಯವಾದ ಪೌಷ್ಟಿಕ ಆಹಾರವೇ ಇಲ್ಲಿ ಸಿಗ್ತಾ ಇಲ್ಲ. ಇದರಿಂದಾಗಿ ಅಪೌಷ್ಟಿಕತೆಯ ಸಮಸ್ಯೆಯೂ ಕೂಡ ಕಂಡು ಬರ್ತಾ ಇದೆ. ಸ್ನೇಹಿತರೆ, ಪ್ರಪಂಚದಲ್ಲಿ ಅತ್ಯದ್ಭುತವಾದ ವಿಕ್ಟೋರಿಯಾ ಜಲಪಾತ ಇದೇ ದೇಶದಲ್ಲೇ ಇರೋದು. ಜಾಂಬೇಜಿ ನದಿಯ ಮೇಲೆ ಇರುವ ಈ ಭವ್ಯ ಜಲಪಾತ ಸುಮಾರು 1.7 ಕಿಲೋಮೀಟರ್ ಅಗಲ ಮತ್ತು 108 ಮೀಟರ್ ಎತ್ತರವನ್ನು ಹೊಂದಿದೆ. ಇದು ವಿಶ್ವದ ಅತಿ ದೊಡ್ಡ ಜಲಪಾತಗಳಲ್ಲಿ ಒಂದಾಗಿದೆ. ಅದರ ಅದ್ಭುತ ಸೌಂದರ್ಯದ ಕಾರಣದಿಂದಾಗಿ ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ಸ್ಥಳೀಯ ಲೋಜಿ ಜನರು ಈ ಜಲಪಾತವನ್ನು ಮ್ಯೂಸಿಯೋ ಟ್ಯೂನಾ ಅಂತ ಕರೀತಾರೆ. ಇದರ ಅರ್ಥ ಗುಡುಗುವ ಹೊಗೆ. ಯಾಕೆಂದರೆ ಜಲಪಾತದಿಂದ ಬೀಳುವ ನೀರಿನ ಭಾರೀ ಶಬ್ದ ಮತ್ತು ಆಕಾಶಕ್ಕೆ ಏರುವ ನೀರಿನ ಮಂಜು ಹಲವಾರು ಕಿಲೋಮೀಟರ್ ದೂರಗಳಿಂದ ಕಾಣಿಸುತ್ತೆ. ಸಾಹಸ ಪ್ರಿಯರಿಗಾಗಿ ಇಲ್ಲಿ ಬಂಗಿ ಜಂಪ್, ವೈಟ್ ವಾಟರ್ ರಾಫ್ಟಿಂಗ್ ಮತ್ತು ಬ್ರಿಡ್ಜ್ ಸ್ವಿಂಗ್ನಂತಹ ರೋಮಾಂಚನಕಾರಿ ಚಟುವಟಿಕೆಗಳು ಕೂಡ ನಡೆಯುತ್ತೆ. ಸ್ನೇಹಿತರೆ, ಜಿಂಬಾಬ್ವೆಯ ಅತ್ಯಂತ ಪ್ರಸಿದ್ಧ ಮತ್ತು ಐತಿಹಾಸಿಕ ಸ್ಥಳ ಅಂತಂದರೆ ಅದು ಗ್ರೇಟ್ ಜಿಂಬಾಬ್ವೆ ಅವಶೇಷಗಳು. ಸುಮಾರು 1000ಕ್ಕೂ ವರ್ಷಗಳ ಹಿಂದೆ ಒಂದು ದೊಡ್ಡ ಮತ್ತು ಶ್ರೀಮಂತ ನಗರ ಇತ್ತು. ಆ ನಗರಕ್ಕೆ ಪ್ರಾಚೀನ ಶೋನಾ ಅಂತ ಕರೀತಾ ಇದ್ರು. ಯಾವುದೇ ಸಿಮೆಂಟ್ ಮತ್ತು ಗಾರೆ ಬಳಸದೆ ದೊಡ್ಡ ದೊಡ್ಡ ಕಲ್ಲುಗಳಿಂದ ಭವ್ಯವಾದ ಗೋಡೆಗಳನ್ನು ಅಲ್ಲಿ ನಿರ್ಮಿಸಿದ್ರು. ಇಂದಿಗೂ ಕೂಡ ಆ ಗೋಡೆಗಳು ಗಟ್ಟಿಯಾಗಿ ನಿಂತ್ಕೊಂಡಿದ್ದಾವೆ. ಇಲ್ಲಿನ ಅತ್ಯಂತ ಪ್ರಸಿದ್ಧ ಭಾಗ ಅಂತಂದರೆ ಅದು ಗ್ರೇಟ್ ಎನ್ಕ್ಲೋಜರ್. ಇದು ಆ ಕಾಲದ ಜನರ ಅದ್ಭುತ ವಾಸ್ತುಶಿಲ್ಪ ಮತ್ತು ಕೌಶಲ್ಯವನ್ನು ತೋರಿಸಿತ್ತು. ಇದು ಜಿಂಬಾಬ್ವೆಯ ಇತಿಹಾಸ, ಸಂಸ್ಕೃತಿ ಮತ್ತು ಪ್ರಾಚೀನ ನಾಗರಿಕತೆಯ ಹೆಮ್ಮೆಯ ಸಂಕೇತವಾಗಿದೆ. ಸ್ನೇಹಿತರೆ, ಈ ದೇಶದ ರಾಜಧಾನಿ ಹರಾರೆ ಒಂದು ಆಧುನಿಕ ಮತ್ತು ಜೀವಂತ ನಗರವಾಗಿದೆ. ಇಲ್ಲಿ ಆಧುನಿಕ ಜೀವನ ಶೈಲಿ ಮತ್ತು ಸಾಂಪ್ರದಾಯಿಕ ಸಂಸ್ಕೃತಿ ಸುಂದರವಾಗಿ ಒಂದಾಗಿವೆ. ಇದು ಜಿಂಬಾಬ್ವೆಯ ರಾಜಕೀಯ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿದೆ. ಇಲ್ಲಿನ ನಗರ ಬೀದಿಗಳಲ್ಲಿ ಸಂಚಾರ ಮಾಡಿದರೆ ಹಳೆಯ ವಸಾಹತುಶಾಹಿ ಕಾಲದ ಕಟ್ಟಡಗಳು ಮತ್ತು ಆಧುನಿಕ ಗಗನಚುಂಬಿ ಕಟ್ಟಡಗಳ ಸುಂದರ ಸಂಯೋಜನೆಯನ್ನು ಕಾಣಬಹುದು. ಈ ನಗರ ಜಿಂಬಾಬ್ವೆಯ ಇತಿಹಾಸ ಮತ್ತು ಅಭಿವೃದ್ಧಿಯ ಕಥೆಯನ್ನು ಹೇಳುತ್ತೆ. ಅನೇಕ ಕಲಾ ಗ್ಯಾಲರಿಗಳು, ರಂಗಮಂದಿರಗಳು, ಸಂಗೀತ ಕಾರ್ಯಕ್ರಮಗಳು ಮತ್ತು ಸಾಂಸ್ಕೃತಿಕ ಉತ್ಸವಗಳು ಈ ನಗರದಲ್ಲಿ ನಡೆಯುತ್ತೆ. ಇಲ್ಲಿರುವ ನ್ಯಾಷನಲ್ ಗ್ಯಾಲರಿಯಲ್ಲಿ ಜಿಂಬಾಬ್ವೆಯ ಕಲಾವಿದರ ಅದ್ಭುತ ಕೃತಿಗಳನ್ನು ನೋಡ್ಬೋದು. ಜೊತೆಗೆ ನಗರದ ಮಾರುಕಟ್ಟೆಗಳು, ಉದ್ಯಾನವನಗಳು ಮತ್ತು ಸ್ನೇಹಪರ ಜನ ಹರಾರೆಗೆ ವಿಶೇಷ ಆಕರ್ಷಣೆಯನ್ನು ನೀಡ್ತಾರೆ. ಸ್ನೇಹಿತರೆ, ಒಂದು ಕಾಲದಲ್ಲಿ ವಿಶ್ವದ ಅತ್ಯಂತ ಶ್ರೀಮಂತ ರಾಷ್ಟ್ರಗಳಲ್ಲಿ ಒಂದಾಗಿದ್ದ ಈ ದೇಶ ಅನೇಕ ಏರಿಳಿತಗಳನ್ನು ಕಂಡಿದೆ. ಗ್ರೇಟ್ ಜಿಂಬಾಬ್ವೆಯ 1000 ವರ್ಷಗಳ ಹಳೆಯ ಅವಶೇಷಗಳಿಂದ ಹಿಡಿದು ವಿಕ್ಟೋರಿಯಾ ಜಲಪಾತದ ಗುಡುಗುಗಳ ನೀರಿನವರೆಗೆ ಜಿಂಬಾಬ್ವೆಯ ಪ್ರತಿಯೊಂದು ಮೂಲೆಯೂ ಕೂಡ ಒಂದು ಕಥೆಯನ್ನು ಹೇಳುತ್ತೆ. ಜಿಂಬಾಬ್ವೆಯ ಬಗ್ಗೆ ನಿಮಗೆ ಅತ್ಯಂತ ಆಶ್ಚರ್ಯವನ್ನು ಉಂಟು ಮಾಡಿದ ವಿಚಾರ ಯಾವುದು ಅಂತ ಕಾಮೆಂಟ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳೋದನ್ನು ಮರಿಬೇಡಿ. ವಿಶ್ವದ ಇಂತಹ ಅದ್ಭುತ ವಿಡಿಯೋಗಳಿಗಾಗಿ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮ್ಮ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಟೇಕ್ ಕೇರ್.